ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಎಲ್.ಕೆ. ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನ ಎನ್ಸಿಸಿ ಘಟಕ ಹಾಗೂ ಹಿಂದಿ ವಿಭಾಗದಿಂದ ಆಯೋಜನೆ ಮಾಡಲಾಗಿತ್ತು. ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮವನ್ನ ಯುದ್ಧದಲ್ಲಿ ಮಡಿದ ಹುತಾತ್ಮ ಯೋಧರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಕಾರ್ಗಿಲ್ ವಿಜಯ ದಿವಸ ಕುರಿತು ಹಾಗೂ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಡಿ.ಬಿ. ಮುಗಡ್ಲಿಮಠ ಅವರು ಕಾರ್ಗಿಲ್ ವಿಜಯ ದಿವಸದ ಹಿನ್ನೆಲೆಯನ್ನ ಕುರಿತು ಅರ್ಥಪೂರ್ಣವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಡಿ.ಬಿ. ಮುಗ್ಲಿಮಠ, ಎನ್ಸಿಸಿ ಘಟಕ ಮುಖ್ಯಸ್ಥರಾದ ಶ್ರೀ ರಾಘವೇಂದ್ರ ವಿಸ್ಕಿನ್, ಸಿಬ್ಬಂದಿ ವರ್ಗ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಹೇಳೋದು ಬಂದ್ರೆ ಯಾರು ಬರ್ತಾರೆ ನೋಡ್ಕೊಂಡ್ರೆ ಸೌರಭ್ ಕಲೆ ಮ್ಯಾಗ ನೋಡ್ಬಿಡೋದ 1500 ಮಂದಿ ಗೊತ್ತಿರ್ತಾರೆ ಬಂದ್ ಮ್ಯಾಲ ಆತಂಕವಾದಿಗಳು. 1500 ಮಂದಿ ಈಗ ಬಿಲ್ಡಿಂಗ್ ಮೇಲೆ ಹೈಟ್ ಮೇಲೆ ಇದ್ದವನು 2,000, 10,000, 20,000 ಬಿಲ್ಡಿಂಗ್ ಮೇಲೆ ಇದ್ದವ ಕೆಳಗಿದ್ದವ ಆರಾಮಾಗಿ ಹೊಡಿಬಹುದು. ಹೊಡಿಬೇಕಂತ ಏನೋ ಕಲ್ತ್ಕೊಂಡು ಹೋಗೋ ಸಾಯ್ತಾನ. ಹಂಗ ಸೌರಭ್ ಕಲೆಯ ಮ್ಯಾಲ ಹೋಗ್ತಾನ, ಮ್ಯಾಲ ನೋಡ್ತಾರ 1500 ಮಂದಿ ಇರ್ತಾರ. ಇವ್ರು 5 ಮಂದಿ ಇರ್ತಾರ. ಇವ್ರು ಹಿಡಿತಾರ, ಹಿಡಿದು ಪಾಕಿಸ್ತಾನ ತಗೊಂಡು ಹೋಗ್ತಾರ, ಮ್ಯಾಲ ಗುಡ್ಡದ ಮೇಲೆ ತಗೊಂಡ್ ಬರ್ತಾರ. ಸಣ್ಣ ಕಡಿತಾರ 5 ಮಂದಿನ. ಸೌರಭ್ ಕಾಲಿಯನ್ನ 5 ಮಂದಿನ ಕೈ ಬೆರಳುಗಳು, ಕೈಯ, ಕಾಲ, ಕಣ್ಣ, ಮೂಗ, ಕುತ್ತಿಗೆ 5 ಗೋಣಿ ಚೀಲ ಮಾಡಿ ಹೊಳಿ ಇಂಡಿಯಾ ಕಳಿಸ್ತಾರೆ. ಗೋಣಿ ಚೀಲ ತುಂಬ ಕಳಿಸ್ತಾರೆ. ಎಷ್ಟು ಕ್ರೂರವಾಗಿ ಹೊಡೆದ್ರ ನೀವು ಬರಬೇಡ್ರಿ, ಇದು ದುಡ್ಡು ನಮ್ಮದು ಅಂತ ಹೇಳಿ. ಮತ್ತೆ ರಕ್ಷಣಾ ಸಚಿವರು ಹೇಳ್ತಾರ, ಇದೇನು ದೊಡ್ಡ ಬರೀತು ಏನೋ ಹೋಗ್ಬೋದು, ಇದೊಂದು 2-3 ದಿವಸ ಹೊರಗೆ ಹಾಕ್ಬೋದು. ಆದ್ರೆ ಯುದ್ಧ ಎಷ್ಟು ನಡೀತದಂದ್ರ 78 ದಿನ ಯುದ್ಧ ನಡೀತದೆ. 78 ದಿನ ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಿದೆ, 1 ತಾಸು 2 ತಾಸು ಕಾರ್ಯಕ್ರಮ ಆದ್ರೆ ಬ್ಯಾಸರ ಬರ್ತದೆ ಎಲ್ಲರಿಗೆ ಅಂತ ಹೇಳಿ. ಫ್ಯಾನ್ ಹಚ್ಚಾರ, ಲೈಟ್ ಹಚ್ಚಾರ, ಭರತನಾಟ್ಯ ಮಾಡಿದ್ರು, ಪೈಲಟ್ ಆಗಿ ಕರ್ಕೊಂಡ್ ಬಂದರು, ಆದ್ರೂ ಬ್ಯಾಸರ ಬರ್ತದೆ. ಆದ್ರೆ 78 ದಿನ ಯುದ್ಧ ಮಾಡ್ಬೇಕಾದ್ರೆ ಸೈನಿಕರು ಎಷ್ಟು ಗಟ್ಟಿಯಾಗಿರ್ಬೇಕು. ಅಲ್ಲಿ ಒಂದೇನಪ್ಪ ಪಿಕ್ನಿಕ್ ಹೊಟ್ಟೆ ನಡ್ಕೊಂಡ ಚಾ ಅಂಗಡಿ ಇರ್ತಾರೆ, ಗೋಲ್ಡ್ರಿಸ್ ಕುಡಿದು ಮ್ಯಾಲ ಹಾಳು ಮಾಡೋದು ಏನಿಲ್ಲ. 1 ದಿವಸ ಅಲ್ಲ, 2 ದಿವಸ ಅಲ್ಲ. ಮೇ 3 ಚಾಲು ಆಗಿದ್ದು, ಜುಲೈ 26ರಂದು ತ್ರಿವರ್ಣ ಧ್ವಜವನ್ನು ಟೈಗರ್ ಹಿಲ್ಸ್ ಮೇಲೆ ಹಾರಿಸ್ತಾರೆ. ಒಂದು ಜ್ವರದ ಚಪ್ಪಾಳೆ ಹೊಡಿಯುವ ಸೈನಿಕರಿಗೆ. ಈ ಫೋಟೋದಾಗ ಕಾಣೋರು ಇವ್ರು ಅಷ್ಟೇ ಸತ್ತವರಲ್ಲ. ಇದ್ರೊಳಗ ಅವ್ರು ಯಾರು ಕ್ಯಾಪ್ಟನ್ ಇದ್ರು, ಮೇಜರ್ ಇದ್ರು, ಹವಾಲ್ದಾರ್ ಇದ್ರು, ಅಷ್ಟು ಫೋಟೋಗಳು. ಟೋಟಲ್ ಮೇಡಮ್ ಹೇಳಿದ್ರು ಆಗಲೇ ಮಾಡಿದವರು 1400 ಮಂದಿ ಇಂಡಿಯಾದವರು. ಆಮೇಲೆ 500 ಮಂದಿಗೆ ಕಣ್ಣು, ಕಾಲು, ಕಿವಿ ಹೋಗ್ಯಾವು. ಭಾಳ ಮಂದಿ ಕಿವಿ ಹೋಗ್ಯಾವ ಸೌಂಡಿಗೆ. ಅದು 1 ದಿವಸ 2 ದಿವಸ ಯಾವ್ದು ಡಿಜೆ ಸೌಂಡ್ ಕೇಳಿದವರು ಕಿವಿ ಹೋಗ್ತಿರ್ತಾವ. 70-80 ದಿವಸ ಗಟ್ಟಲೆ ಬಾಂಬ್ ಸೌಂಡ್ ಕೇಳೋದಿಲ್ಲ. ಭಾಳ ಮಂದಿ ಕಿವಿ ಹೋಗ್ಯಾವ, ಕಣ್ಣು ಹೋಗ್ಯಾವ. ಅದ್ರಾಗ ಮುದ್ದೆಬೇಳು, ಸರಿ ಊರವರು, ಡಿ ಸಿ ಸುತ್ತಮುತ್ತಲವರು ಬಹಳಷ್ಟು ಜನ ಇದ್ದಾರೆ. ತಾಳಿಕೋಟೆಯಲ್ಲಿ ಒಬ್ರು ಇದ್ರು, ತೀರ ಹೆಚ್ಚಿಗೆ ತೀರ್ಕೊಂಡ್ರು. ಇನ್ನು ಮುಂದೆ ಆರ್ಮಿ ಅವಾರ್ಡ್ಗಳು ಯಾವ ಬರ್ತಾವೆ, ಎನ್ಸಿಸಿ ಅವಾರ್ಡ್ಗಳು ಯಾವಿರ್ತಾವೆ, ಬೆಸ್ಟ್ ಅವಾರ್ಡ್ಗಳು ಯಾವ ಆರ್ಮಿಗಳು, ಹೈಯೆಸ್ಟ್ ಅವಾರ್ಡ್, ವಿಚ್ ಇಸ್ ದ ಹೈಯೆಸ್ಟ್ ಅವಾರ್ಡ್, ಪರಮವೀರ. ಆರ್ಮಿಯಲ್ಲಿ ಕೊಡೋದು ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಪರಮವೀರ ಚಕ್ರ. ಇಲ್ಲಿವರೆಗೇನು ನಮ್ಮ ಆರ್ಮಿ ಯಾವಾಗ ಸ್ಟಾರ್ಟ್ ಆಗಿ 1947ರಿಂದ ಇಲ್ಲಿವರೆಗೆ 2025ರವರೆಗೆ ಎಷ್ಟು ಮಂದಿಗೆ ಪರಮವೀರ ಚಕ್ರ ಸಿಕ್ಕದು? ಎಷ್ಟು ಮಂದಿ ಸಿಕ್ಕಿರ್ಬೋದು? ಕೇವಲ 21 ಮಂದಿ ಸಿಕ್ಕರು. ಕೇವಲ 21 ಮಂದಿಗೆ ಪರಮವೀರ ಸಿಕ್ಕರು. ಈ ಪರಮವೀರ ಚಕ್ರ ಬಗ್ಗೆ ಯಾಕೆ ಹೇಳತ್ತೀನಿ ಅಂದ್ರ, ಫಸ್ಟ್ ಸಿಕ್ಕಿದ್ದು ಸೋಮನಾಥ್ ಶರ್ಮಾ ಅವರು ಸಿಕ್ತು. ಲಾಸ್ಟ್ ಸಿಕ್ಕಿದ್ದು 1999 ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಶೇರ್ಷಾ. ಪಿಕ್ಚರ್ ನೋಡಿಲ್ಲ? ದಯವಿಟ್ಟು ನೋಡಿ, ಪಿಕ್ಚರ್ ನೋಡಿ, ಶೇರ್ಷಾ ಪಿಕ್ಚರ್ ನೋಡಿ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಬರೀ ಹಾಡ ಕೇಳಬೇಡ್ರಿ, ತೇರಿ ಮೇರಿಗೆಲ್ಲ ಹೋಗಿ ಮುಸ್ಕಿಲ್ ಹಾಡ ಕೇಳಿದ್ರೆ ಬರೀ ಹಾಡ ಕೇಳಬೇಡ್ರಿ, ಆ ಪಿಕ್ಚರ್ ನೋಡ್ರಿ. ಆ ಹಾಡೋದು ನಮ್ಗೆ ಬರ್ತಲ್ಲ, ಪಿಕ್ಚರ್ ಕೇಳ್ರಿ. ಹಾಡು ಎಲ್ಲರಿಗೂ ನಮ್ಗೆ ಗೊತ್ತಾ ಬಟ್ ಪಿಕ್ಚರ್ ಎಲ್ಲ ಲಕ್ಷ ನೋಡಿಲ್ಲ. ಆ ಪಿಕ್ಚರ್ ನೋಡ್ರಿ. ಆ ಪಿಕ್ಚರ್ನಾಗ ಇದ್ದಾವ ಎಣ್ಣೆದಾವ, ಅಲ್ಲಿ ಎಣ್ಣೆದವ್ರಲ್ಲ, ಎಣ್ಣೆ ಮಾಡೋದಿಲ್ಲ ಅವನು. ಒಟ್ಟ ಈ ವಿಧದಾಗ ಮಾಡಿದವ್ರಿಗೆ 4 ಮಂದಿಗೆ ಅವಾರ್ಡ್ ಕೊಡ್ತು. ಯಾರ್ಯಾರು ಕೊಟ್ಟರು? ಸಂಜಯ್ ಕುಮಾರ್, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಯೋಗೇಂದ್ರ ಸಿಂಗ್, ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ. 4 ಮಂದಿಗೆ ಎಲ್ಲೂ ಕೊಟ್ಟಿಲ್ಲ ಪರಮವೀರ ಚಕ್ರ. ಬಹಳಷ್ಟು ಮಂದಿಗೆ ಫಸ್ಟ್ 4 ಕೊಟ್ಟೋದು, 4 ಕೊಟ್ಟೋದು. 4ನೇದವ ಸೋಮನಾಥ್ ಶರ್ಮಾ ಹೋಗಲ್ಲ. ಮನೋಜ್ ಕುಮಾರ್ ಪಾಂಡೆ ಲಾಸ್ಟ್ ಅಂದ್ರೆ ಫಸ್ಟ್ 3 ಮಂದಿಗೆ.
ಪರಮವೀರ ಚಕ್ರ ಕೊಟ್ಟರು. 1999 ಇಲ್ಲಿವರೆಗೆ ಮತ್ತೆ ಯಾರಿಗೆ ಪರಮವೀರ ಸಿಕ್ಕಿಲ್ಲ, ಕೇವಲ 21 ಮಂದಿ ಸಿಕ್ಕರು. ನೆಕ್ಸ್ಟ್ ಬರುವ ಅವಾರ್ಡ್ ಯಾವುದು? ಅಶೋಕ ಚಕ್ರ. ಅಶೋಕ ಚಕ್ರ ನೆಕ್ಸ್ಟ್ ಅವಾರ್ಡ್. ನೆಕ್ಸ್ಟ್ ವೀರ ಚಕ್ರ. 3 ಅವಾರ್ಡ್ ಹೈಯೆಸ್ಟ್ ಅವಾರ್ಡ್ಗಳು ಆರ್ಮಿಗಳು. ಮುಂದೆ ಬರುವಂಥವು ಸಾಕಷ್ಟು ಅವಾರ್ಡ್ಗಳು ಬರ್ತಾವೆ. ಮುಂದೆ ಫಾರ್ ಎಕ್ಸಾಂಪಲ್ ಕಮಾಂಡೇಶನ್ ಕಾರ್ಡ್ ಕೊಡ್ತಾರ, ಸೇನಾ ಮೆಡಲ್ ಕೊಡ್ತಾರ, ಶೌರ್ಯ ಚಕ್ರ ಕೊಡ್ತಾರ. ಈ ಶೌರ್ಯ ಚಕ್ರಗಳು ಸೇನಾ ಮೆಡಲ್ ಯಾವ ಕೊಡ್ತಾರ ಅಂದ್ರೆ ಯುದ್ಧ ಇಲ್ಲಾರ್ದಾಗ. ಹೌದು ಸರ್, ಯುದ್ಧ ಇಲ್ಲಾರ್ದಾಗ ಹೆಂಗೆ ಜಗಾಡ್ತಾರೆ, ಹೆಂಗೆ ಸುಮ್ಮನೆ ಜಗಾಡ್ತಿರ್ತಾರೆ ಇಲ್ಲ. ಆತರ ದುಷ್ಟ ಪಾಕಿಸ್ತಾನ ತಾನು ಕೇವಲ ಸೈನಿಕರು ಪಡೆಯಲಿಲ್ಲ, ಭಾರತದ ಮೇಲೆ ಸಾಕಷ್ಟು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.